ಇಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡು, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಮೈಸೂರು ಅಂದ್ರೇನು ಸುಮ್ಮನೆನಾ? ಬೇಕಾದಷ್ಟು ದೇವಸ್ಥಾನಗಳಿದೆ. ಅದರಲ್ಲೂ ಜಗತ್ಪ್ರಸಿದ್ಧಿಯಾಗಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿಗೊಂದು ಸುತ್ಕೊಂಡು ಬಂದ್ವಿ. ಸುತ್ತ ಹಾಕ್ಕೊಂಡು ಆ ತಾಯಿಗೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು ಹಾಗೇ ಸುತ್ತ ಹಾಕ್ಕೊಂಡು ಬಂದ್ವಿ. ಬರಬೇಕಾದ್ರೆ ಸಖತ್ತಾಗಿರುವಂಥ ಮೈಸೂರು ಪಾಕ್ ನೋಡಿದ್ವಿ. ವಾವ್! ಸೂಪರಾಗಿದೆ. ಎಷ್ಟು ಟೇಸ್ಟಿ ಅಂದರೆ ಬಾಯಿಗಿಟ್ರೆ ಕರ್ಗೋಗುತ್ತೆ. ಗುಡ್ ಟೇಸ್ಟು. ಇಷ್ಟು ಚೆನ್ನಾಗಿರೋ ಮೈಸೂರು ಪಾಕು ತಿನ್ಕೊಂಡು ಹಾಗೆ ಬರ್ತಾಯಿದ್ವಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು. ಅಲ್ಲಿ ನೋಡಿದ್ರೆ ಮೈಸೂರು ವೀಳ್ಯದೆಲೆ ನಮ್ಗಾಗಿ ಕಾಯ್ತಾ ಇತ್ತು. ನನಗಂತೂ ಅದು ನೋಡಿದ ತಕ್ಷಣ ಸುಮ್ಮನಿರೋಕ್ಕಾಗಲೇ ಇಲ್ಲ. ನನ್ನ ಗೆಳತಿನ ಕರ್ಕೊಂಡು ಬನ್ನಿ ತಿನ್ನೋಣ ಅಂತ ಹೇಳಿ ಚೆನ್ನಾಗಿ ವೀಳ್ಯದೆಲೆ ತಿಂದ್ವಿ. ಅದು ಪೂರ್ತಿ ಮುಗಿಸೋವರೆಗೂ ಸಮಾಧಾನನೇ ಆಗಲಿಲ್ಲ ನಮಗೆ. ಇಷ್ಟು ಸಂಭ್ರಮ ಪಡ್ತಾ ಇರೋದು ನಿಮ್ಗೆ ಯಾಕಾಗಿ ಅಂತ ಗೊತ್ತಾ? ಬನ್ನಿ, ಏನು ಸಂಭ್ರಮ ನಡೀತಾ ಇದೆ ಮೈಸೂರಲ್ಲಿ, ಮುಂದೆ ಏನು ನಡೆಯುತ್ತೆ ಅಂತ ಕೇಳೋಣ. ಉತ್ಸಾಹ ಇದೆಯಾ ನಿಮಗೂ ಕೂಡ? ಬನ್ನಿ. ಎಲ್ಲರಿಗೂ ನಮಸ್ಕಾರ. ಮಹಿಷಾಪುರ ಎಂದು ಹೆಸರು ಪಡೆದಿರೋ ನಮ್ಮ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ತವರೂರಿನಲ್ಲಿ ಈ ಕುಟುಂಬದ 6ನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಮೈಸೂರಿನಲ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ಅರಮನೆಗಳ ನಗರ ಮೈಸೂರಿನಲ್ಲಿ, ಮಲ್ಲಿಗೆಯ ಕಂಪನ್ನು ಬೀರುವ ಮೈಸೂರಿಗೆ ಇದೇ ತಿಂಗಳ 10ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಎಲ್ಲಿ ಅಂದ್ಕೊಂಡಿದ್ದೀರಾ? ಭವನ ಹೋಟೆಲ್ ಮಾಲೀಕರ ಸಂಘದಲ್ಲಿ, ಕೃಷ್ಣಮೂರ್ತಿಪುರಂನ 2ನೇ ಕ್ರಾಸಿನಲ್ಲಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೊತ್ತಾಯ್ತಲ್ವಾ ಏನು ಅಂತ? ಇದೇ ತಿಂಗಳು 10ನೇ ತಾರೀಕು ನಮ್ಮ ಮೈಸೂರು ನಗರಿಯಲ್ಲಿ ನಿಮಗಾಗಿ ಕಾರ್ಯಕ್ರಮ ಆಯೋಜನೆಗೊಳ್ತಾ ಇದೆ. ಈ ಸುಂದರವಾದ ಸಂಭ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಮಿಸ್ ಮಾಡ್ದೇ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಒಂದಷ್ಟು ಖುಷಿಯಿಂದ ಇರೋಣ, ಒಂದಷ್ಟು ನಗ್ತಾ ಇರೋಣ. ಧನ್ಯವಾದಗಳು. ಬನ್ನಿ ದಯವಿಟ್ಟು.